ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಬೆಳೆದ ಬೆಳೆಗೋಳೆ ನಾದ ನಾನು, ಬೆಳೆದ ಬೆಳೆಗೋಳೆ ನಾದ ನಾನು, ಸುಖದಿ ಬಾಳ್ವರೆ ಸಂತತೌ ವರಮಂತ್ರಿ ಶೇಖರನೇ. ಮಂತ್ರಿ, ನಮ್ಮ ಯಾದವ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಿಂದ ಕೂಡಿ ನಾಡಿನ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿರುವರೆ ಅದನ್ನು ತಿಳಿಸುವರಾಗಿ. ಹಾಗಾಗಲಿ ಮಹಾಪ್ರಭು. ಅಲ್ಲದರ ಕೇಳು ಪೇಳುವೆ, ಅಲ್ಲದರ ಕೇಳು ಪೇಳುವೆ, ಅಲ್ಲದರ ಕೇಳು ಪೇಳುವೆ. ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಪುರದ ಪ್ರಜೆಗಳು ಸುಖದಿಂದ ಇರು, ಪುರದ ಪ್ರಜೆಗಳು ಸುಖದಿಂದ ಇರು. ಅಲ್ಲದರ ಕೇಳು ಪೇಳುವೆ, ಅಲ್ಲದರ ಕೇಳು ಪೇಳುವೆ, ಅಲ್ಲದರ ಕೇಳು ಪೇಳುವೆ. ಕ್ರಿಯರಿಯ ಬದಿಸುತ್ತ ಪ್ರಜೆಗಳರೆಲ್ಲರೂ, ಕ್ರಿಯರಿಯ ಬದಿಸುತ್ತ ಪ್ರಜೆಗಳರೆಲ್ಲರೂ, ಭಜಿಸುತ್ತಲಿರುವರು ಸುಖದಿಂದ ಪ್ರಜೆಗಳು, ಭಜಿಸುತ್ತಲಿರುವರು ಸುಖದಿಂದ ಪ್ರಜೆಗಳು. ಅಲ್ಲದರ ಕೇಳು ಪೇಳುವೆ, ಅಲ್ಲದರ ಕೇಳು ಪೇಳುವೆ, ಅಲ್ಲದರ ಕೇಳು ಪೇಳುವೆ. ಮಹಾಪ್ರಭು, ಈ ನಮ್ಮ ಯಾದವ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಬೀಳುತ್ತಿದ್ದು ಎಲ್ಲರೂ ಸುಖ ಶಾಂತಿಯಿಂದಿರುವರು. ಮತ್ತೆ ರಪ್ಪಣೆ. ಬೇಷ್, ಬಹಳ ಸಂತೋಷವಾಯಿತು. ನಿನ್ನಂತಹ ಮಂತ್ರಿಯು ನನ್ನ ಆಸ್ಥಾನದಲ್ಲಿರಬೇಕಾದರೆ ನನಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಕುಂದು ಕೊರೆತಬಾರದು. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಹಾಗಾಗಲ್ವ ಪ್ರಭು. ಸೈನ್ಯಾಧೀಕ್ಷನೇ. ಹಾ ಪ್ರಭು. ಪೇಳೈ ಸೈನ್ಯಾಧಿನಾಥನೇ ಯಮ ಸೈನ್ಯದ ವಿವರವ, ಪೇಳೈ ಸೈನ್ಯಾಧೀಕ್ಷನೇ. ಹಾ ಪ್ರಭು. ಪೇಳೈ ಸೈನ್ಯಾಧಿನಾಥನೇ ಯಮ ಸೈನ್ಯದ ವಿವರವ, ಪೇಳೈ ಸುತ್ತಲಿರುತ್ತಿಯ ಛಾತ್ರೋ ರಾಜರು. ಸುತ್ತಲಿರುತ್ತಿಯ ಛಾತ್ರೋ ರಾಜರು, ಕಪ್ಪ ಕಾಣಿಕೆ ತಾಂಗೋ, ಕಪ್ಪ ಕಾಣಿಕೆ ತಾಂಗೋ, ಇಷ್ಟರಂತೆ ಬಾಳ್ವರೆ ಹೇಳೈ ಸೈನ್ಯಾಧಿನಾಥನೇ ಯಮ ಸೈನ್ಯದ ವಿವರವ, ಹೇಳೈ. ದಂಡನಾಯಕನೇ, ನಮ್ಮ ಸೈನ್ಯದ ಬಲಾಬಲು ಯಾವ ರೀತಿಯಂದಿಟ್ಟಿರುವೆ ಅದನ್ನು ತಿಳಿಸುವರಾಗಿ. ಅಪ್ಪಣೆ ಆಗಲಿ ಮಹಾಪ್ರಭು. ಗದೆಯನ್ನೆತ್ತಿದ ಮುದನೇ ಗದೆಯನ್ನೆತ್ತಿದ ಮುದನೇ
ರಾಜೇಂದ್ರ ಮತ್ತೆ ಸಾಮಂತರಾಜರುಗಳ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವೆನು ರಾಜೇಂದ್ರ. ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ. ರಾಜರು ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆ ಒಪ್ಪಿಸುತ್ತಿಹರೋ, ಕಪ್ಪ ಕಾಣಿಕೆ ಒಪ್ಪಿಸುತ್ತಿಹರೋ. ಮಿತ್ರರಂತೆಯೇ ಬಾಳುತ್ತಿರುವರು, ಮಿತ್ರರಂತೆಯೇ ಬಾಳುತ್ತಿರುವರು. ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ ಚಿಂತೆಯ. ಮಹಾಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿವರು ಅಂದರೆ, ಕರಿಗಳ ಗುಂಪಿಗೆ ಕೇಸರಿಯಂತೆ ನುಗ್ಗಿ ಹೆಚ್ಚು ಮೆರೆದವರನ್ನು ಕತ್ತರಿಸಿ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತೇವೆ. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷವಾಯಿತು. ನಿನ್ನಂತಹ ದಂಡನಾಯಕನು ನನ್ನ ಆಸ್ಥಾನದಲ್ಲಿರಬೇಕಾದರೆ ನನಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಯಾವ ಕುಂದು ಕೊರತೆ ಬಾರದು. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಪಣೆಯಾಗಲಿ ಮಹಾಪ್ರಭು. ಮಹಾಪ್ರಭು, ಮಹಾಪ್ರಭು, ಹರ್ಷ ತಾಳಿದೆನು ನಾ ಮನದಿ, ಹರ್ಷ ತಾಳಿದೆನು ನಾ ಅಂದ್ರೆ ಮಹಾಪ್ರಭು. ಹರ್ಷ ತಾಳಿದೆನು ನಾ ಮನದಿ, ಹರ್ಷ ತಾಳಿದೆನು ನಾ. ತ್ರಿಭುವನದೊಳಗೆ ಸರಿತ ಮನಿಗರೆ, ತ್ರಿಭುವನದೊಳಗೆ ಸರಿತ ಮನಿಗರೆ, ಚೋರ ಚರಿತ ಸೋಮೋ ಜಗತಿರಿಯ, ಚೋರ ಚರಿತ ಸೋಮೋ ಜಗತಿರಿಯ. ಧರೆಗಳು ದಿನು ಮಮ ಸುಖದಿಂದ ಬಾಳೆ, ಧರೆಗಳು ದಿನು ಮಮ ಸುಖದಿಂದ ಬಾಳೆ. ಹರುತ ತಾಳಿದೆನು ಮನದಿ, ಹರುತ ತಾಳಿದೆನು ನಾ. ಮಂತ್ರಿ ಸೇನಾಧಿಕಾರಿ ವೀರರೆ ನಿಮ್ಮಯ ಘಾತ ಬಲದೆ, ವೀರರೆ ನಿಮ್ಮಯ ಘಾತ ಬಲದೆ, ಹರಿಕೃಪೆಯಿಂದಲಿ ರಾಜವನಾಳ್ವೆ, ಹರಿಕೃಪೆಯಿಂದಲಿ ರಾಜವನಾಳ್ವೆ. ವೀರನು ನ ಶೂರನು ನ, ವೀರನು ನ ಶೂರನು ನ, ದಾರುಣಿಯೊಳಗೆ ತರಿತ ಮನಿಗರೆ, ದಾರುಣಿಯೊಳಗೆ ತರಿತ ಮನಿಗರೆ. ಹರ್ಷ ತಾಳಿದೆನು ನಾ, ಹರ್ಷ ತಾಳಿದೆನು ನಾ. ವೀರನಾದ ಮಂತ್ರಿಯು ಅಶಾಯಶೂರನಾದ ದಂಡನಾಯಕನು ನಮ್ಮ ಯಾದವ ರಾಜ್ಯದಲ್ಲಿರಬೇಕಾದರೆ ನಮಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಯಾವ ಕುಂದು ಕೊರೈತು ಬಾರದು. ನಿಮ್ಮ ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಹಾಗಾಗಲಿ ಮಹಾಪ್ರಭು. ಚಾರನೇ ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು? ನನ್ನ ಪರಮ ಶಿಷ್ಯನಾದ ದುರ್ಯೋಧನ ಬರುತ್ತಿರುವರೆ. ಅವರನ್ನು ರಾಜಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡಿ. ವಂದನೆಗಳು ಗುರುದೇವ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಧನ್ಯವಾದಗಳು ಗುರುದೇವ. ಯಾರಲ್ಲಿ? ನಮ್ಮ ಅರಮನೆಯ ಗಾನ ನರ್ತಕಿಯನ್ನು ಆಸ್ಥಾನಕ್ಕೆ ಬರಮಾಡಿ.
ಶಿಲೆಗಾಳು ಅಡಿವೆ ಅಂದದ ಶಿಲೆಗಾಳು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಗಾಳು ನಲಿದಾಡಿವೆ ಮೋಹಿನಿ ಎನ್ನುವುದು ಇವರ ಸರಲ್ಲವೇ ಮನಮೋಹ ತುಂಬಿದ ಚಲುವಲ್ಲವೇ ಮೋಹಿನಿ ಎನ್ನುವುದು ಇವರ ಸರಲ್ಲವೇ ಮನಮೋಹ ತುಂಬಿದ ಚಲುವಲ್ಲವೇ ನಾಯಕಿಯರ ನಿಮಗೆ ಇವುವಲ್ಲವೇ ನಾಯಕಿಯರ ನಿಮಗೆ ಇವುವಲ್ಲವೇ ನಾಯಕಿಯರ ನಿಮಗೆ ಇವುವಲ್ಲ ಮನಸ್ಸನ್ನು ಸೆಳೆಯುವ ಚಲುವಲ್ಲವೇ ನನ್ನ ಮನಸ್ಸನ್ನು ಸೆಳೆಯುವ ಚಲುವಲ್ಲವೇ ಅಂದದ ಶಿಲೆಗಳು ನಲಿದಾಡಿವೆ ನವಾಲೆಯ ಕಟ್ಟಿ ತಂದೆಯ ಒಂದು ಆಸೆಯ ಬೀರುತ್ತ ಬರುವುದು ತಾನ್ ತುಂಬಿಯು ತಾನೊಂದು ಮುತ್ತಿನ ಮಾಲೆಯ ಕಟ್ಟಿಯೇ ತಂದೆಯ ಒಂದು ಆಸೆಯ ಬೀರುತ್ತ ಬರುವುದು ತಾನ್ ತುಂಬಿಯು ತಾನೊಂದು ಮುಖದಲ್ಲಿ ಮುಖವಿಟ್ಟು ನಾಚುತ್ತ ಬರುವುದು ಮುಖದಲ್ಲಿ ಮುಖವಿಟ್ಟು ನಾಚುತ್ತ ಬರುವುದು ನಾಚುತ್ತ ಬರುವುದು ತುಂಬಿಯ ತರದೆ 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 ಅಂದದ ಶಿಲೆಗಳು ನಲಿದಾಡಿವೆ ತಕ್ಕಿಟ ಧಿಂ ತಕ್ಕಿಟ ತಕ್ಕಿಟ ಧಿಂ ತಕ್ಕಿಟ ತಕ್ಕಿಟ ಧಿಂ ತಕ್ಕಿಟ ತರಗಿಡಿದು ತಕ್ಕಿಟ ಧಿಂ ತಕ್ಕಿಟ ತಕ್ಕಿಟ ಧಿಂ ತಕ್ಕಿಟ ತಕ್ಕಿಟ ಧಿಂ ತಕ್ಕಿಟ ತಗಡಿದು ತದ್ದಿಂ ತಗಜಿಂ ತದ್ದಿಂ ತಗದಿಂ ತದ್ದಿಂ ತಗದಿಂ ತಂಗಿಡಿದು ತದಿಂ ತನಾಕು ಜೇನು ತದಿಂ ತನಾಕು ಜೇನು ತದಿಂ ತನಾಕು ಜೇನು ತಗಡಿದು dim dim taco lleno dim dim taco lleno dim dim taco lleno tagro de negro
ತಿರುಗಿಡ್ದೋಮ್ ತರಗಿಡ್ದೋಮ್ ತಿರುಗಿಡ್ದೋಮ್ ತರಗಿಡ್ದೋಮ್ ತಿರುಗಿಡ್ದೋಮ್ ತಂಗಡ ತಿರುಗಿಡ್ದೋಮ್ ತತ್ತಿಂ ತಕದೀಂ ತತ್ತಿಂ ತಗಡ್ದೀಂ ತತ್ತಿಂ ತಗಡ್ದೀಂ ತತ್ತಿನ್ನ ತದಿಂ ತನಕು ಜೇಣು ತದಿಂ ತನಕು ಜೇಣು ತದಿಂ ತನಕು ಜೇಣು ತಗಡ ತಿರುಗಿಡ್ದ ತಾದಿನ್ನ ತಿತ್ತಿನ್ನ ತೈ ದಿನ್ನ ತಿತ್ತಿನ್ನ ತಾಂ ದಿನ್ನ ತಿತ್ತಿನ್ನ ತೈ ದಿನ್ನ ತತ್ತಿನ್ನ ತಾಕಿಟ ತಾಕಿಟ ಜೆಣ್ಣು ತಾಂ ದಿರ್ಗಡ ಕಿಟ್ಟ ತಾಕಿಟ ಜೆಣ್ಣು ತಾ ದಿನ್ನ ತಕದೀಂ ತಕದಿನ್ನ ದಿಟ್ಟಕಡದೀಂ ದಿನ್ ತಕದಿನ್ನ ತಾ ತಕ್ಕಿದನಾಗ ಜಣದಿ ಕಿಟನಾಗ ಜಣುತೋ ಕಿಟನಾಗ ಜಣು ದಿಗು ದಿಗುತ್ತಾ ಕಿಟನಾಗ ಜಣುದಿ ಕಿಟನಾಗ ಜಣುತೋ ಕಿಟನಾಗ ಜಣು ದಿಗು ದಿಗುತ್ತಾ ತದಿಂ ತನಕ ಜಣ ದಿದಿಂ ತನಕ ಜಣ ತದಿಂ ತನಕ ಜಣ ತಗಡ ತಿರುಗಿಡ ತಂಗಡ ತಿರುಗಿಡ ಅಂಗಡ ತಿರುಗಿಡ ಅಂಗಡ ತಿರುಗಿಡ ತಗಡದೀಂ ತಗಡದೋಂ ತಗಡದೋಂ ತಿರುಗಿಡದೋಂ ತಗಡದೋಂ ತಿರುಗಿಡದೋಂ ತೈ ತೈತ ಕಿಟನಾಗ ಜಣದಿ ಕಿಟನಾಗ ಜಣುತೋಂ ಕಿಟನಾಗ ಜಣ ದಿಗು ದಿಗುತ್ತ ತದಿಂ ತನಕ ಜಣ ದಿದಿಂ ತನಕ ಜಣ ತದಿಂ ತನಕ ಜಣ ತಗಡ ತಿರುಗಿಡ ತತ್ತಿನ್ನಕ್ಕ ಕತ್ತಿನ್ನ ತಾಂ ತುಂಗ ಕತ್ತುಂಗ ತೈ ತುಂಗ ಕತ್ತುಂಗ ತಾಂ ತುಂಗ ಕತ್ತುಂಗ ತೈ ತುಂಗ ಕತ್ತುಂಗ ತಾಂ ತುಂಗ ಕತ್ತಿಂಗ ತೈ ತುಂಗ ಕತ್ತಿಂಗ ತಾಂ ತುಂಗ ಕತ್ತುಂಗ ತೈ ತುಂಗ ತಜ್ಜೆಣ್ಣು ತಜ್ಜೆಣ್ಣು ತಾಂ ತಾಂ ದೃಢಜ್ಜೆಣ್ಣು ತಜ್ಜೆಣ್ಣು ತಾಂ ತಾಂ ದೃಢಜ್ಜೆಣ್ಣು ತಜ್ಜೆಣ್ಣು ತಾಂ ತಾಂ ಅಂದದ ಶಿಲೆಗಳು ನಲಿದಾಡಿವೆ ಅದರ ಪನ್ನೀರ ಪರಿಮಳವು ಬಿರಿದು ಅಂದದ ಶಿಲೆಗಳು ನಲಿದಾಡಿವೆ ಶಿಲೆಗಳು ನಲಿದಾಡಿವೆ ನಲಿದಾಡಿವೆ ದುರ್ಯೋಧನ, ನೀನು ಬಂದ ಸಮಾಚಾರವೇನು? ಎಲ್ಲರೂ ಕ್ಷೇಮದಿಂದಿರುವರೆ? ಗುರುದೇವ, ಆ ಕುಂತಿ ಪುತ್ರರಿಗೂ ನಮಗೂ ಘೋರವಾದ ಯುದ್ಧವು ಸಂಭವಿಸಿರುವುದು ದೇವ. ಆದ್ದರಿಂದ ನಿಮ್ಮ ಸಹಾಯವನ್ನು ಕೋರಲು ಇಲ್ಲಿಗೆ ಬಂದಿರುವೆನು ದೇವ. ದುರ್ಯೋಧನ, ನೀನು ದ್ವಾರಕ್ಕೆ ಹೋದ ವಿಚಾರವೇನಾಯಿತು? ಮತ್ತಷ್ಟು ಸಹಾಯವೇ ಆಯಿತು ದೇವ. ಆ ಕಪಟಿಯಾದ ಕೃಷ್ಣನನು ಅರ್ಜುನನಿಗೆ ಸಹಾಯ ಮಾಡುವಂತೆ ಹೇಳಿದನು. ನಾನು ನನ್ನ ಬುದ್ಧಿಯಿಂದ ಸಮಸ್ತ ಯಾದವ ರಾಕ್ಷೋಹಿಣಿ ಸೈನ್ಯವನ್ನೇ ಪಡೆದು ಬಂದಿರುವನು ಗುರುದೇವ. ದುರ್ಯೋಧನ, ನಿನ್ನ ಯುದ್ಧದ ಚಿಂತೆಯನ್ನು ಬಿಡು. ಭಯವನ್ನು ಬಿಡು ನೀನು ಗುರುಕುಲ ಭೂಪ. ದುರ್ಯೋಧನ, ಗುರುದೇವ, ಭಯವನ್ನು ಬಿಡು ನೀನು ಗುರುಕುಲ ಭೂಪ. ರಣದೊಳು ರೇಪುಗಳ ಜಯಿಸುವೆ ನಾನು. ರಣದೊಳು ರೇಪುಗಳ ಜಯಿಸುವೆ ನಾನು. ಭಯವನ್ನು ಬಿಡು ನೀನು ಗುರುಕುಲ ಭೂಪ. ಏತಕ್ಕೆ ಚಿಂತಿತೆ ಬಿಡು ಮನಸೋತವ. ಏತಕ್ಕೆ ಚಿಂತಿತೆ ಬಿಡು ಮನಸೋತವ. ಗಾತಿಯೋ ನಾಂತೆನು ಗೌರವ ಭೂಪ. ಗಾತಿಯೋ ನಾಂತೆನು ಗೌರವ ಭೂಪ. ಭಯ
ರಾಜ್ಯವನ್ನು ಬಿಡು ನೀನು ಕುರುಕುಲ ಭೂಪ ಕುರುಕುಲ ಭೂಪ ಕುರುಕುಲ ಭೂಪ. ದುರ್ಯೋಧನ, ನಾಳೆ ಸೈನ್ಯ ಸಮೇತನಾಗಿ ಹಸ್ತಿನಾವತಿಗೆ ಬರುವೆನು. ನಾನು ಬರುವ ವಿಚಾರವನ್ನು ಅತ್ತೆಯಾದ ಗಾಂಧಾರಿ ದೇವಿಗೂ ಮಾವನವರಾದ ತಿಳಿಸು. ನಾಳೆ ಬರುವೆನು. ಹೋಗಿ ಬಾ ದುರ್ಯೋಧನ. ಧನ್ಯವಾದಗಳು ಗುರುದೇವ. ನಾನಿನ್ನು ಬರುತ್ತೇನೆ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವ ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವ ಆ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಗುರು ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಮಿತ್ರ ಕರ್ಣ ಎನ್ನ ತಮ್ಮನು. ತಾತ ಭೀಷ್ಮ ಗುರು ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಮಿತ್ರ ಕರ್ಣ ಎನ್ನ ತಮ್ಮನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕರ್ಣನನ್ನು ವಧಿಸಬಲ್ಲ ಎನ್ನ ಮಿತ್ರನು. ಭೀಮನನ್ನು ವಧಿಸಬಲ್ಲ ಎನ್ನ ತಮ್ಮನು, ಅರ್ಜುನನ್ನು ವಧಿಸಬಲ್ಲ ಎನ್ನ ಮಿತ್ರನು. ಕುರುಕ್ಷೇತ್ರ ಇದು ಧರ್ಮಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕ್ಷೇತ್ರ ಯುದ್ಧದಲ್ಲಿ ಆ ದುರ್ಯೋಧನಿಗೆ ನಮ್ಮ ಅಣ್ಣನಾದ ಬಲರಾಮ ದೇವನು ಬಲವಾದರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಒಂದು ಉಪಾಯವನ್ನು ಮಾಡಿರುವೆನು. ಅಣ್ಣನು ಬೈದೆಸೆಗೆ ಹೋಗುವ ಸಮಯದಲ್ಲಿ ಒಂದು ಮಾಯಾಗೋವನ್ನು ನಿರ್ಮಿಸಿ ಅಣ್ಣನನ್ನು ಹಿಂಬಾಲಿಸುವಂತೆ ಮಾಡುವನು. ಆಗ ಆ ಗೋವು ಅಣ್ಣನಿಂದ ಮೃತ್ಯುವಂತೆ ಮಾಡಿ ಅಣ್ಣನನ್ನು ಅದರ ಬಗ್ಗೆ ಸಮಾಲೋಚಿಸಲು ಬಂದಾಗ ಇಂದಿನಿಂದ 21 ದಿನಗಳ ಕಾಲ ಅಣ್ಣನನ್ನು ಭೂಪ್ರದೇಶ ಕಳಿಸಿ ಕುರುಕ್ಷೇತ್ರವನ್ನೇ ಸಮಾಪ್ತಿಗೊಳಿಸುವೆನು. ಯೋಗಮಾಯೆ, ಜಾಗರೂಕರಾಗು, ಅಣ್ಣನನ್ನು ಹಿಂಬಾಲಿಸು. ಅಯ್ಯೋ, ಈ ದಿನ ಬಹಿರ್ಭೂಮಿಗೆ ಹೋಗುವ ಸಮಯದಲ್ಲಿ ಒಂದು ಗೋವು ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದಳಲ್ಲ. ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಏನಿದು, ಪುನಃ ಈ ಗೋವು ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿಲ್ಲ. ಇರಲಿ, ಈ ಸಣ್ಣ ಕಲ್ಲಿಂದ ಬೆದರಿಸುವೆ. ಏ ದೂರ ಸರಿ. ಇದೇನು ಆಶ್ಚರ್ಯ! ಈ ಗೋವಿಗೆ ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ. ಈ ಪಾಪವನ್ನು ಪರಿಹರಿಸುವರು ಯಾರು? ಅಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋದಕ್ಕೆ ಒಳಗಾದೆ, ಅಯ್ಯೋ ಕರ್ಮಗೆ ಗುರಿಯಾದೆ. ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋದಕ್ಕೆ ಒಳಗಾದೆ, ಅಯ್ಯೋ ಕರ್ಮಗೆ ಗುರಿಯಾದೆ. ಕೋಪದಿಂದಲೇ ಗೋಮಾತೆಯನ್ನು ಕೊಂದೆನು ನಾನೀ ಧರೆಯೊಳಗೆ. ಕೊಂದ ಪಾಪವ ಪರಿಹರಿಸಲು
ಬಂದ ಪಾಪವ ಪರಿಹರಿಸಲು ನಾ ಏನ ಮಾಡಲಿ ದರಿಗಳಿಗೆ ಅಕಟ ಕಟಾಗು ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ ಅಯ್ಯೋ ಕರ್ಮಕ್ಕೆ ಗುರಿಯಾದೆ ಕೃಷ್ಣ 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 ಅಯ್ಯೋ ಈ ದಿನ ಕೃಷ್ಣ ಕೃಷ್ಣ ಬೇಗ ಬಂದು ಕಾಪಾಡು ಕಾಪಾಡು. ಅಣ್ಣ ನಮಸ್ಕರಿಸುವನು ಅಣ್ಣ. ನನ್ನನ್ನು ಇಷ್ಟೊಂದು ಕಾತುರವಾಗಿ ಕರೆಯಲು ಕಾರಣವೇನು ಅಣ್ಣ? ಕೃಷ್ಣ ನಿನಗೆ ಮಂಗಳವಾಗಲಿ. ಈ ದಿವಸ ಬಹಿರ್ಭೂಮಿಗೆ ಹೋಗುವ ಸಮಯದಲ್ಲಿ ಒಂದು ಗೋವು ನನ್ನನ್ನು ಹಿಂಬಾಲಿಸಿಕೊಂಡು ಬಂದಿತ್ತು. ಆ ಗೋವಿಗೆ ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ತನ್ನ ಪ್ರಾಣವನ್ನೇ ಬಿಡ್ತಿದಲ್ಲ ಕೃಷ್ಣ. ಓ ಶಾಂತಂ ಪಾಪಂ. ಅಣ್ಣ ಗೋತಿಯು ನಮ್ಮ ವಂಶಕ್ಕೆ ಕಳಂಕ ಅಲ್ಲವೇ ಅಣ್ಣ? ಕೃಷ್ಣ ಹಾಗಾದರೆ ನನಗೆ ಒದಗಿರುವ ಗೋಹತ್ಯೆ ಪಾಪವು ಪರಿಹಾರವಾಗಬೇಕಾದರೆ ಏನಾದರೊಂದು ಉಪಾಯವನ್ನು ತಿಳಿಸು. ಅಣ್ಣ ಹಿಂದಿನಿಂದ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆ ಮಾಡಿಕೊಂಡು ಪುಣ್ಯ ದೇವರ ದರ್ಶನ, ಪುಣ್ಯ ನದಿಗಳ ಸ್ನಾನ ಮಾಡಿಕೊಂಡು ಹಿಂದಿರುಗಿ ಬಂದರೆ ಈ ಗೋಹತ್ಯೆಯ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ್ಯ ಮುನಿಗಳು ಹೇಳುತ್ತಿದ್ದರು ಅಣ್ಣ. ಹಾಗೆ ಮಾಡಲು ನಿನ್ನಿಂದ ಸಾಧ್ಯವೇ ಅಣ್ಣ? ಕೃಷ್ಣ ಹಾಗಾದರೆ ನಾನು ಈ ದಿನವೇ 21 ದಿವಸ ಭೂ ಪ್ರದಕ್ಷಿಣೆಗೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರನಾಗಿರು, ನಾನಿನ್ನೂ ಬರುತ್ತೇನೆ. ಹಾಗೆ ಆಗಲಿ ಅಣ್ಣ. ಅಣ್ಣ ಅಣ್ಣ ಏಕೆ ಏನಾಯ್ತು ಕೃಷ್ಣ? ಏನೋ ಮರದಂತಿದೆಯಲ್ಲ ಅಣ್ಣ? ಏಕೆ ಏನಾಯ್ತು ಕೃಷ್ಣ? ಅಣ್ಣ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಆ ದುರ್ಯೋಧನಿಗೆ ಬಲವಾಗುವನೆಂದು ಮಾತು ಕೊಟ್ಟಿರುವೆಲ್ಲ ಅಣ್ಣ. ಆತನ ಪಾಡು ಯಾರ ಗತಿ ಏನಾದರೂ ನನಗೇನು ಕೃಷ್ಣ. ಮೊದಲು ನನ್ನ ಗೋಹತ್ಯೆ ಪಾಪವು ಪರಿಹಾರವಾದರೆ ಅಷ್ಟೇ ಸಾಕು, ನಾನಿನ್ನು ಬರುತ್ತೇನೆ. ಮಂಗಳವಾಗಲಿ ಹೋಗಿ ಬಾ ಅಣ್ಣ. ಅಪಾಯ ಬಂದಾಗ ಉಪಾಯದಿಂದಲೇ ಗೆಲ್ಲಬೇಕು. ಅಣ್ಣನನ್ನು 21 ದಿನಗಳ ಕಾಲ ಪ್ರದಕ್ಷಿಣೆಗೆ ಕಳಿಸಿದ್ದರೆ ಕುರುಕ್ಷೇತ್ರವನ್ನು ಜಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕೃಷ್ಣ
ವಸುದೇವ. ಕೇಶವ ನಿನ್ನ ಆಶೀರ್ವಾದದ ಕರುಣೆಯಿಂದಲ್ಲವೇ ಜಗವಿಹುದು. ಕೇಶವ ನಿನ್ನ ಆಶೀರ್ವಾದದ ಕರುಣೆಯಿಂದಲ್ಲವೇ ಜಗವಿಹುದು. ಅನುದಿನ ನಿಮ್ಮನ್ನು ಸ್ಮರಿಸುವ ಯಮಗೆ ಅನುದಿನ ನಿಮ್ಮನ್ನು ಸ್ಮರಿಸುವ ಯಮಗೆ ಈ ಪರಿಶೋಧನೆ ಕೈಯುವುದೇಕೆ? ಈ ಪರಿಶೋಧನೆ ಕೈಯುವುದೇಕೆ? ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಆಧರಿಸಿ ಪೊರೆಯೋ ದೀನರ ದೊರೆಯೇ. ಆಧರಿಸಿ ಪೊರೆಯೋ ದೀನರ ದೊರೆಯೇ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ. ವನವಾಸದಳು ಬಳಲಿಹ ನಮ್ಮನೋ ಕೃಷ್ಣ ಶ್ರೀಹರಿ. ವನವಾಸದೊಳು ಬಳಲಿದ ನಮ್ಮನು ನರಳಿಸಿ ಬರುವ ಕೌರವರು. ನರಳಿಸಿ ಬರುವ ಕೌರವರು. ಅನುಜರಳು ಅನ್ಯಾಯ ಸರಿಯೇನೋ ದೊರೆಯೇ. ಅನುಜರಳು ಅನ್ಯಾಯ ಸರಿಯೇನೋ ದೊರೆಯೇ. ಆಧರಿಸಿ ಪೊರೆಯೋ ದೀನರ ದೊರೆಯೇ. ಆಧರಿಸಿ ಪೊರೆಯೋ ದೀನರ ದೊರೆಯೇ. ಕೃಷ್ಣ ಪರಮಾತ್ಮ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ಹಿಂಪಡೆಯಬೇಕೆಂದು ನಮ್ಮನೊಡನೆ ಸಂಧಾನಿಯಾದ ದೌಮ್ಯರೊಡನೆ ಶ್ರೀ ದುರ್ಯೋಧನನ್ನು ಹೇಳಿ ಕಳಿಸಿದ ಬಳಿಕ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದ್ದಾಯಿತು. ದ್ರೌಪದಿ, ನಡೆದು ಹೋದ ಘಟನೆಗಳನ್ನು ಅನುದಿನವೂ ನೆನೆದು ದುಃಖಿಸಬೇಡ. ನಿನ್ನ ಬಯಕೆಯು ಈಡೇರುವ ಕಾಲ ಸನಿಹದಲ್ಲಿದೆ. ಶಾಂತಲಾಗು ದ್ರೌಪದ, ಶಾಂತಲಾಗು. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇ ಅಗ್ರಜ ಈ ಹುಚ್ಚುತನದ ಭ್ರಾಂತಿ? ಅಣ್ಣ ಧರ್ಮನಂದನ, ನಿನ್ನ ಮಾತಿಗೆ ಪ್ರತಿ ಹೇಳುವನೆಂದು ಭಾವಿಸಬೇಡ. ವಂಚಕರ ಸಮಸ್ಯೆಯಿಂದ ಈ ಭೀಮನ ಸಾಹಸ ಸತ್ವ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತೋಪಾದಕ ನಪಮಾರ್ಗಗಳೇ ಚಲಿಸಬಹುದು, ಕುಲಗಿರಿಗಳನ್ನೇ ಭೇದಿಸಬಹುದು, ಸಪ್ತ ಸಾಗರವನ್ನೇ ಶೋಧಿಸಬಹುದು. ಆದರೆ ಸ್ಥಿತಿಯೋಜಿತವಾದ ಧರ್ಮವನ್ನು ನುಂಗಿದ ಆ ಕುರುಕುಲ ಅಧಮರನ್ನು ತಲೆ ಎತ್ತಲು ಎಂದಿಗೂ ಬಿಡುವುದಿಲ್ಲ ಅಗ್ರಜ, ಎಂದಿಗೂ ಬಿಡುವುದಿಲ್ಲ. ವೈರಿ ಕುರುಕುಲಾದವರನ್ನು ಒಲಿಸಿದನು
ಜಂತುಗಳೊಡನೆ ನಮಗೆ ಶಾಂತಿ. ದ್ಯೂತ್ಯದಲ್ಲಿ ನಮ್ಮೆಲ್ಲರ ಸಿರಿಯನ್ನು ಅಪಹರಿಸಿ ಘೋರ ಕಷ್ಟಗಳಿಗೆ ತಂದೊಡ್ಡಿದ ಆ ನಯವಂಚಕರಲ್ಲಿ ನಮಗೆ ಶಾಂತಿ. ತುಂಬಿದ ರಾಜಸಭೆಯಲ್ಲಿ ಸಹೋದರರ ಸತಿ ಎಂಬ ತಾರತಮ್ಯನ್ನರಿದೆ ಆ ನನ್ನ ತೊಡೆಯನ್ನರಗೂ ತೊಡೆ ತಟ್ಟಿ ಕರೆದ ಆ ಕುರುಡನ ಮಗ ಕುನ್ನಿ ಕೌರವ ಅಂದು ಎಲ್ಲಿ ಎಡಗಿತ್ತು ಅಗ್ರಜ ಈ ನಿಮ್ಮ ಶಾಂತಿ? ಆದ್ದರಿಂದ ಭಯಂಕರವಾದ ಸಂಧಾನ ಕ್ಷೇತ್ರದಲ್ಲಿ ನಮ್ಮ ಪಂಥಗಳು ಈಡೇರದೆ ಹೊರತು ನಮಗೆ ಶಾಂತಿ ಇಲ್ಲ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಆದರೆ ಯುದ್ಧವೆಂಬ ಎಮ್ಮಾರಿಯ ಬಾರಿಗೆ ಬಂಧು ಬಾಂಧವರನ್ನು ತುತ್ತಾಗಿಸಬಾರದೆನ್ನುವುದೇ ನನ್ನ ಇಚ್ಛೆ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಆತರು ಬಂದ ನಂತರ ಮುಂದಿನ ಕಾರ್ಯವನ್ನು ನೋಡೋಣ. ಹಾ, ಅದು ಆಗಲಿ. ಕೃಷ್ಣ ಅನುದಿನ ನಿಮ್ಮ ಗಣಪಾದವನ ಕನಸು ಮನಸ್ಸಿನಲ್ಲಿ ಭಜಿಸುವೆ ದೇವ. ಕನಸು ಮನಸ್ಸಿನಲ್ಲಿ ಭಜಿಸುವೆ ದೇವ. ದೇವಾನಿ ದಯ
ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ ನಮ್ಮಗಳ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಸಾಧ್ಯವಾದದ್ದು. ಧರ್ಮನಂದನ, ನಿನ್ನ ಕೊಂಡಾಟಿಕೆ ಆಗಿರಲಿ. ಧರ್ಮನಂದನ, ಏತಕ್ಕಾಗಿ ನನ್ನನ್ನು ಇಷ್ಟೊಂದು ಹೊಳೆತಿರುವೆಯಲ್ಲ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಹದ್ದ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ಬಂಧು ಬಾಂಧವರನ್ನು ಎಡೆಕೊಟ್ಟು ಗುರಿಯಾಗಿಸಬಾರದೆಂಬುದೇ ನನ್ನ ಇಚ್ಛೆ. ಅಂದರೆ ನಿನ್ನ ಮಾತಿನ ಅರ್ಥ ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ? ಸತ್ಪುರುಷರ ಹೃದಯ ಮಂದಿರ ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮೈಪನಾಗಿ ಪಾಪದ ವಲಯ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸಹಿಸದೆ ದಿಟದಿ ತೆರಳು ಸಂಧಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಕರ ಮುಗಿದು ಬೇಡುವೆನು ಕೃಷ್ಣ. ಸಮರವನೊಲ್ಲೆನಯ್ಯ ಕಮಲಾಕ್ಷ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಹಿಮಧನ್ವಯ ಹಿಮಧನ್ವಯ ಅಶಾಶ್ವತ ನರ ಜನ್ಮ ಹಿಮಧನ್ವಯ ಅಶಾಶ್ವತ ನರ ಜನ್ಮ ಹಿಮಧನ್ವಯ ಸಮರವನೊಲ್ಲೆನಯ್ಯ ದರೆಯ ದುರಾಸೆಗೆ ಕಳಗ ಬಯಸಿ ದರೆಯ ದುರಾಸೆಗೆ ಕಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವೆ ಗುರು ನರಹತ್ಯೆಗೆ ನಾ ಗುರಿಯಾಗುವುದೇ ಹೆಣ್ಣು ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ
ಜಲದ ಬೋಗುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನೊಂದೆನಯ್ಯ ಯದುಮತಿ ಸಕಲ ಬಂಧು ಬಾಂಧವ ಪರಮಾತ್ಮ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆ ಕ್ಷೀರದಲ್ಲಿ ಆ ಹೆಪ್ಪುಗಟ್ಟಿದ ರಕ್ತದ ಕಳಗಳನ್ನು ನಾನು ಯಾವ ಜಲದಿಂದ ತೊಳೆದು ಪರಿಶುದ್ಧಗೊಳಿಸಲಿ ದೇವ. ಆದ್ದರಿಂದ ನೀವೀಗಲೇ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂತಾಪನ ಕಲ್ಪಿಸು ಪರಮಾತ್ಮ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿದೆ. ಆದರೆ ನಿನ್ನ ಸಹೋದರರ ಅಭಿಪ್ರಾಯ ನಮ್ಮಗಳ ಅಭಿಮತವೇ ಮಂದಮತಿಯ ಕೌರವರಳು ತಂದು ನಮಗೆ ಸಲ್ಲದು ಪರಮಾತ್ಮ. ಮಂದಮತಿಯ ಕೌರವರಳು ತಂದು ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಳೆ ವಂದಿಸಿ ಬೇಡುವೆ ನಿಮಗೆ. ತಂದೆ ಪಾಂಡು ಜನಕ ನಾಳೆ ವಂದಿಸಿ ಬೇಡುವೆ ನಿಮಗೆ. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಸ್ತಿಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಸ್ತಿಯೇ. ಶ್ರಮವಹಿಸಿ ದುಡಿದೇನೆ ಶ್ರಮವಹಿಸಿ ದುಡಿದೆ ತಪ್ಪಿದ ಕುರು ರಾಕ್ಷಸರ ಗರ್ಭಶೀಲೆ ಗಲೆಗಳು. ಒಪ್ಪಿದ ಕುರು ರಾಕ್ಷಸರ ಗರ್ಭಶೀಲೆ ಗಲೆಗಳು. ನನ್ನ ಮದುವೆ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಅಗ್ರಜನೆಂಬ ಗೊತ್ತು ಗರ್ಭವು ಬೃಹದಾಕಾರವಾದ ಕೋಟೆಯನ್ನು ಭದ್ರವಾಗಿ ಬಳಸಿ ನಿಂತದೆ. ಅದನ್ನು ಮೇದಿಸಿ ಮುನ್ನುಗ್ಗೋಣವೆಂದರೆ ಭಾತೃವೆಂಬ ಪಾಶ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಸುಡಬೇಕು ಈ ನಮ್ಮ ಏಡಿ ಜನ್ಮವನ್ನು. ಓಹೋ, ಭೀಮಸೇನನ್ನು ಸಂಧಿಗೆ ಒಪ್ಪಿದಂತಾಯಿತು. ಅರ್ಜುನ ಜನಾರ್ದನ, ಮರೆತೆಯ ದೇವ ಮರೆತೆಯ ದೇವ ಪರಮಾತ್ಮ, ಈ ಅಗ್ರಜನೆಂಬ ಮಮಕಾರದಿಂದ ನಮ್ಮನ್ನು ಇಷ್ಟೊಂದು ಸಜೀವವಾಗಿ ಕೊಲ್ಲುಬೇಕೆ? ಆಗಿನಿಂದಲೂ ಅಪಮಾನ ಅಪಜಯಗಳೇ ನಮ್ಮ ಇಷ್ಟಾರ್ಥಗಳ ದೈವಗಳಾದವು. ಅವುಗಳನ್ನು ತೊಲಗಿಸಲು ಮುಂಬರಲು ಪ್ರಯತ್ನಿಸಿದರೆ
ಈ ಅಗ್ರಜನೆಂಬ ಮಮಕಾರವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಧಿಕ್ಕಾರವಿರಲಿ ಈ ನಮ್ಮ ಹೇಡಿ ಜನ್ಮಕ್ಕೆ. ಓಹೋ, ಅಜ್ಜು ಸಂಧಿಗೆ ಒಪ್ಪಿದಂತಾಯಿತು. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿರುವೆ. ನಿನ್ನೀ ಪತಿಯಂದರ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತವೇ? ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು? ಗುರುದ್ರೋಣ ಭೀಷ್ಮರಿಯನು ನನ್ನ ಪತಿಗಳೇ ಗುರುದ್ರೋಣ ಭೀಷ್ಮರಿಯನು ನನ್ನ ಪತಿಗಳೇ ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಭಂಡಬಕರನ್ನೇ ಕೊಂದ ಮಹಾನ್ ಧೂರ್ತಾಂಡ ಭೀಮಸೇನ, ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟು ಕೈಗೆ ಸೌಟ ನೀಡಿದ. ಇನ್ನು ಪರಶಿವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀಮತ್ಸು, ಧನಂಜಯ, ಸವ್ಯಸಾಚಿ, ಅಬ್ಬಬ್ಬಾ ದಶನಾಮಧೇಯ ಪರಮವೀರ, ನಿನಗೆ ಈ ಗಾಂಧೀವ ಬೇರಿಕೆ. ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳೆಯನ್ನು ತೊಟ್ಟುಕೋ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗೆಯಾಗಿ ಸಮರಾಂಗಣಕ್ಕೆ ನೆರೆದ ನನ್ನ ಕಡೆಗೆ ಕೈ ಚಾಚಿದವರ ಒಡಲನ್ನು ಸೀಳಿ ಅವನ ಬಿಸಿ ನೆತ್ತರಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವೆ. ಇಲ್ಲವಾದರೆ ಅಗ್ನಿಸುತಿಯಾದ ನಾನು ಚಿತೆಯನ್ನೇರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಪಾಂಚಾಲಿ, ಇಲ್ಲಿ ಬಾ. ಮಿತು ಮೀರುತ್ತದೆ ನಿನ್ನ ಮಾತುಗಳು. ಪರಿಪರಿಯಿಂದ ಕೆರಳಿಸಬೇಡ ಪಾಂಡವರ ಆರತೆ. ಪರಿಪರಿಯಿಂದ ಕೆರಳಿಸಬೇಡ ಪಾಂಡವರ ಆರತೆ. ಅಣ್ಣನ ಮಾತನ್ನು ನೀರದೆ ನಮಗೆ ಬಂದಿದೆ ಈ ಕಥೆ. ಅಣ್ಣನ ಮಾತನ್ನು ನೀರದೆ ನಮಗೆ ಬಂದಿದೆ ಈ ಗತಿ. ಜೈ ಜೈ ಜೈ. ಇದು ನನ್ನ ತಪ್ಪೆ, ಇದು ನನ್ನ ತಪ್ಪೆ. ಪರಿಪರಿಯಿಂದ ಕೆರಳಿಸಬೇಡ ಪಾಂಡವರ ಆರತಿ. ಅಣ್ಣನ ಮಾತನ್ನು ನೀರದೆ ನಮಗೆ ಬಂದಿದೆ ಈ ಗತಿ. ಜೈ ಜೈ ಜೈ. ತಲೆಯ ತಗ್ಗಿಸಿ ಕುಳಿತರು ನಾವಾಗ
ತಪ್ಪೆ, ಇದು ನನ್ನ ತಪ್ಪೆ. ಪರಿಪರಿಯಿಂದ ಕೆರಳಿಸಬೇಡ ಪಾಂಡವರ ಅರಸಿ. ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ನೀನೇನು ಮಾಡದಯ್ಯ, ಏಕೆ ಈಕೆ ಅಭಿಪ್ರಾಯ ಹೀಗಾಯಿತು ಎಂದು ಕೇಳಿದಷ್ಟೇ ಕಣಯ್ಯ. ಅವಳು ಹೇಳಿದನು ಕೇಳಿಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗೋ ಪ್ರಯೋಜನವಾದರೆ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿ ಹತ್ತನಾದವನ್ನು ಹಾಲಿಸುವುದು ಕರ್ತವ್ಯವಲ್ಲವೇ? ಏಕೆ? ಹಿಂದುಳಿದವರು ಅವರ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ನನಗೂ ಅದಕ್ಕೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನ ಗುಂಡಿಗೆಯ ಬಿಸಿರಕ್ತದೆ ಪಾಂಚಾಲಿಯ ನುಡಿಗಳನ್ನು ಕಟ್ಟುತ್ತಾ ನಿಲ್ಲುತ್ತವೆ. ತೊಳೆಯ ಮರಿದು ಪುಡಿಗುಟ್ಟುತ್ತಾ ನಿಲ್ಲುತ್ತವೆ. ನುಡಿದೆಯೋ ನುಡಿದೆಯೋ ನೀನಂದು ಗಂಡುಗಲಿ ಚಂಬದ ನುಡಿಯ ಭಾವ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೋ ಇಹೆಯೋ ಮನೋಹರ. ನಿನ್ನ ಈ ಕೂಹಕ ಕಂಠದ ಕರಳಿರುವ ಬಿರುನುಡಿ ಕಣ್ಣೀರು ತರದಿರುವಲ್ಲವೇ? ನಿನ್ನ ಕಣ್ಣೀರಿನ ಬದಲಾಗಿ ಹಾಗೆ ಎಂಡಿರ ಕಂಡಲ್ಲಿ ಸಹಸ್ರಾಸ್ತ್ರವಿಡಿ ಕಂಬನಿಯನ್ನು ತರಿಸಿದರೆ ಕಾಲವೇ ಕೌರವರ ಬೆಂಬಲವಾಗಿ ನಿಲ್ಲಲಿ. ಕುಲಿಕಿ ಕುಲ ಸಮುದ್ರವ ಸೆಳೆದು ತರುವೆನಾ ದುರ್ಯೋಧನ ದುಶ್ಯಾಸನ ದುಷ್ಟ ಕೀಟಗಳ ಬಗೆದು ದುಶ್ಯಾಸನವಲ್ಲ. ಗುಡಿಗಟ್ಟಿ ಪಾತಕ್ಕಿದ ದುರ್ಯೋಧನ ತಡೆಯ ಕಟ್ಟಿಸಿವಿ ಬುಡುನುಡಿಯ ಬಡದಿರು ವ್ಯತೆಯ ನರಕ ಮಾರ್ದನ ಕೇಳೆನ್ನ ವಿಮತ ಬಲಶೂನ್ಯತೆಯ ಕುಲ ಏಡುಗಳನ್ನು ಸೆಳೆತಂದು ಅಲೆಗಳನ್ನು ಪಕ್ಷಿ ಎಳೆಗಳನ್ನು ರಣದ ಮುಗಿಸಿಕೊಳ್ಳೆ ರಣದ ಮುಗಿಸಿಕೊಳ್ಳೆ. ಪರಮಾತ್ಮ ಪಾಂಡವರ ರೀತಿಯ ದುರ್ಬಲ ಮುಕ್ತಿದ ಚಂಡ ಕೌರವರ ಗುಂಡಿಗೆ ತಿಳಿದೆ. ಪಾಂಡವರ ರೀತಿಯ ದುರ್ಬಲ ಮುಕ್ತಿದ ಚಂಡ ಕೌರವರ ಗುಂಡಿಗೆ ಕಂಡ ಎಲುಬುಗಳ ತುಂಡರಿಸಿ ನಾನು ಚಂಡಿಗೌತಣವ ಮಾಡಿಸಿದೆ. ಕಂಡ ಎಲುಬುಗಳ ತುಂಡರಿಸಿ ನಾನು ಚಂಡಿಗೌತಣವ ಮಾಡಿಸಿದೆ. ಬೋರ್ಗರೆವ ಕಾರ್ ಮೋಡಗಳು ಆರ್ಭಟಿಸಿ ಭೀಮನಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಬೋರ್ಗರೆವ ಕಾರ್ ಮೋಡಗಳು ಆರ್ಭಟಿಸಿ ಭೀಮನಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿ ಮೆರವ ಕುರುವರರ ಕಾಲ್ಗಳ ಬಿಳಿದು ದರ್ಪದಿ ಮೆರವ ಕುರುವರರ ಕಾಲ್ಗಳ ಬಿಳಿದು ಗಿರಗಿರನೆ ಗಿರಗಿರನೆ ತಿರುಗಿಸಿ ನೆಲಕ್ಕಳಿಸಿದೆ. ಬಲಶೂನ್ಯತೆಯ ಕುಲಗಳನ್ನು ತಂದುರಕ್ಕೆ ತಲೆಗಳನ್ನು ಕಳಿಸಿ ರಣದ ಮುಗಿಸಿಕೊಳ್ಳೆ ರಣದ ಮುಗಿಸಿಕೊಳ್ಳೆ. ಪರಮಾತ್ಮ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ಅಮೃತವು ವಿಷವಾಗಿದೆ. ಫಲಾಚಂದಿಸಿ ಪಡೆದಲೆ ಪಾತು ಪತಾಸ್ತ್ರಂ ಫಲಾಚಂದಿಸಿ ಪಡೆದಲೆ ಪಾತು ಪತಾಸ್ತ್ರಂ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದನ ವಿಜಯನೆಂಬ ಪದರು ಹರಿಗಳ ಹತಗೈಯಲ್ ಅಮಿತೋ ಹರಿಗಳ ಹತಗೈಯಲ್
ಪ್ರತಿಷ್ಠೆಗಳು ಆಚಂದ್ರವಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಾವು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ, ಧರ್ಮನಂದನ, ನಿನ್ನ ಸಹೋದರರು ಬಾದ್ರು ಎಂಬ ಮಮಕಾರದಿಂದ ನಿನ್ನ ಮಾತಿಗೆ ತಲೆಬಾಗಿದರೆ ವಿನಃ ಅವರ ಅಂತರಂಗದಲ್ಲಿ ಸೇಡು ಎಂಬ ಜಾಲಿಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಯದುಪತಿ ನೀನಿಲ್ಲದೆ ನಮಗಾರು ಗತಿ. ಯದುಪತಿ ನೀನಿಲ್ಲದೆ ನಮಗಾರು ಗತಿ. ಯದುಪತಿ ನೀನಿಲ್ಲದೆ ನಮಗಾರು ಗತಿ. ಯಾರು ಗತಿ ನಮಗಾರು ಗತಿ. ಯಾರು ಗತಿ ನಮಗಾರು ಗತಿ. ಯದುಪತಿ ನೀನಿಲ್ಲದೆ ನಮಗಾರು ಗತಿ. ಮುರಿದ ವೀಣೆಯ ತಂತಿಯೋ ಹೊಡೆದ ಕೊಳಲಿನ ನಾದವೋ. ಮುರಿದ ವೀಣೆಯ ತಂತಿಯೋ ಹೊಡೆದ ಕೊಳಲಿನ ನಾದವೋ. ಮುರಿದ ವೀಣೆ ಒಡೆದ ಕೊಳಲು. ಮುರಿದ ವೀಣೆ ಒಡೆದ ಕೊಳಲು. ನಾದ ಹೊಮ್ಮುವುದೇ ಒಮ್ಮೆ ನುಡಿಯುವುದೇ. ನಾದ ಹೊಮ್ಮುವುದೇ ಒಮ್ಮೆ ನುಡಿಯುವುದೇ. ಅಂತೆಯೇ ಈ ಮಾನವರಾಗತೆ, ಅದರಂತೆಯೇ ಈ ಮಾನವರಾಗತೆ. ಯದುಪತಿ ನೀನಲ್ಲದೆ ನಮಗಾರು ಗತಿ. ನೀನಲ್ಲದೆ ನಮಗಾರು ಗತಿ. ನೀನಲ್ಲದೆ ನಮಗಾರು ಗತಿ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ತಂದೆ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾಗಿ ಆದರೂ ಆ ಸಂಧಿ ಆಗಲೇಬೇಕು. ಭೀಮಾರ್ಜುನ ದ್ವೇಷದ ಜಾಲಿಯೂ ಹಾರಲೇಬೇಕು. ದೃಪದ ನರೇಂದ್ರ ನಂದಿನ ಕಣ್ಣೀರಿನ ಕಾಲುವೆ ಬತ್ತಲೇಬೇಕು. ಈ ವಿಚಾರವಾಗಿಯೇ ನಾಳಿನ ಕುರಿಸಬೆ ಸರ್ವರಿಗೂ ಸೌಖ್ಯ ಆಗಲಿ ಪರಮಾತ್ಮ. ತಂಗಿ, ಅಣ್ಣ, ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಏನೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ. ತಂಗಿ,
ಕೋಪವನ್ನು ಹಲವು ಪ್ರಕಾರವಾಗಿ ಕೆರಳಿಸಿ ಯುದ್ಧವನ್ನು ಸಿದ್ಧ ಮಾಡಿಕೊಂಡೇ ಬರುವೆನು. ನೀನಿನ್ನು ನಿಶ್ಚಿಂತೆಯಾಗಿರು ತಂಗಿ. ಹಾಗೆ ಆಗಲಿ ಅಣ್ಣ.